ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಇನ್ವಿಸಿಬಲ್ ಪೈಪಿಂಗನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ಇಲ್ಲಿ ನಾನು ಸ್ಯಾರಿನಲ್ಲೇ ಈ ಒಂದು ಪೈಪಿಂಗನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಸ್ಯಾರಿಲೇ ಸ್ವಲ್ಪ ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಮಗೆ ಕಸ್ಟಮರು ನಮಗೆ ಸ್ಯಾರಿ ಕ್ಲಾತಲ್ಲೇ ಪೈಪಿಂಗ್ ಬೇಕು ಅಂತ ಹೇಳಿರೋ ಕಾರಣಕ್ಕೆ ನಾವಿಲ್ಲಿ ಸ್ಯಾರಿನಲ್ಲೇ ಏನು ಮಾಡ್ತಾ ಇದ್ದೀನಿ, ಪೈಪಿಂಗನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ ಆಗಿರುತ್ತೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇಲ್ಲಿ ನಾವು ಫಸ್ಟು ಪೈಪಿಂಗನ್ನು ಸ್ಟಿಚ್ ಮಾಡ್ಕೋಬೇಕು ಅಂತಂದರೆ ಅದಕ್ಕಿಂತ ಮೊದಲು ನಾವು ಪೈಪಿಂಗನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಪೈಪಿಂಗನ್ನು ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ 1.5 ಇಂಚು ಅಗಲ ಇರೋ ಥರ ಈ ಒಂದು ಕ್ರಾಸ್ ಆಗಿ ಪೀಸಸನ್ನು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ನಿಮ್ಗೆ ಏನಾದರೂ ಸ್ಟ್ರೈಟಾಗಿ ಕಟ್ ಮಾಡೋಕ್ಕೆ ಆಗಲ್ಲ ಅಂತಂದರೆ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಕೇಲನ್ನು ಇಟ್ಕೊಂಡು ಸ್ಟ್ರೈಟಾಗಿ ಲೈನ್ಸನ್ನು ಹಾಕ್ಕೊಂಡು ಆಮೇಲೆ ಈ ಥರ ನೀವು ಪೀಸಸನ್ನು ಕಟ್ ಮಾಡ್ಕೋಬೋದು. ನಿಮ್ಮ ಒಂದು ಬ್ಲೌಸ್ಗೆ ಎಷ್ಟು ಪೈಪಿಂಗ್ ಬೇಕು ಅಂತ ನೋಡಿಕೊಂಡು ಎಷ್ಟು ಪೀಸಸ್ ಬೇಕಿದೆಯೋ ಅಷ್ಟು ನೀವು ಕಟ್ ಮಾಡ್ಕೋಬೋದು. ಬರೀ ನೆಕ್ಗೆ ಮಾತ್ರ ನಾವು ಪೈಪಿಂಗ್ ಹಾಕ್ತೀವಿ ಅಂತಂದರೆ 1 ಮೀಟ್ರ್ ಅಥವಾ 1.25 ಮೀಟ್ರು ಸಾಕಾಗುತ್ತೆ. ನಾನು ಇಲ್ಲಿ ಸೊಂಟದ ಹತ್ರ ಮತ್ತು ಸ್ಲೀವ್ಸ್ಗೆ ಹಾಗೆಯೇ ಈ ಒಂದು ಬ್ಯಾಕ್ ಫ್ರಂಟ್ ನೆಕ್ಗೆಲ್ಲ ಕೂಡ ಇನ್ವಿಸಿಬಲ್ ಪೈಪಿಂಗ್ಗೆ ಹಾಕ್ತಾ ಇರೋದ್ರಿಂದ ನನಗೆ ಸುಮಾರು 3 ಮೀಟ್ರ್ ಆಗುವಷ್ಟು ಈ ಒಂದು ಪೈಪಿಂಗ್ ಬೇಕಾಗುತ್ತೆ. ಅದಕ್ಕಾಗಿ ನಾನು 3 ಮೀಟ್ರಷ್ಟು ಈ ಒಂದು ಪೈಪಿಂಗನ್ನ ರೆಡಿ ಮಾಡ್ಕೋತೀನಿ. ನೋಡಿ, ಫಸ್ಟ್ ನಾವು ಏನು ಮಾಡೋ, ಈ ಥರ ಎಲ್ಲ ಪೀಸಸ್ ಎಲ್ಲ ಕಟ್ ಮಾಡ್ಕೊಂಡು ಆಯ್ತಲ್ವಾ. ಈ ಒಂದು ಕ್ರಾಸ್ ಇರುವಂಥ ಸೈಡು ನೋಡಿ, ನಮಗೆ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಕ್ರಾಸ್ ಆಗಿರುವಂಥದ್ದು. ಈ ಕ್ರಾಸ್ ಇರುವಂಥ ಒಂದು ಪೀಸ್ಗೆ ಇನ್ನೊಂದು ಪೀಸಲ್ಲೂ ಕ್ರಾಸ್ ಇರುತ್ತಲ್ವ, ಆ ಪೀಸನ್ನ ನೋಡಿ ಈ ಥರ ನಾವು ಸೆಟ್ ಮಾಡ್ಕೋಬೇಕು. ಈ ಥರ ಕ್ರಾಸ್ ಮೇಲೆ ಕ್ರಾಸ್ ಬರಬೇಕು. ಈ ಥರ ಇಟ್ಕೊಂಡು ಇವಾಗ ಇದಕ್ಕೆ ಸ್ಟಿಚ್ಚನ್ನು ಮಾಡ್ಕೋಬೇಕು. ನೋಡಿ, ಈ ಥರ ಸ್ಟಿಚ್ ಮಾಡ್ಕೋಬೇಕು. ಸೇಮ್ ಇದೇ ಥರ ಇನ್ನು ಉಳಿದಿರೋ ಎಲ್ಲ ಪೀಸಸ್ನು ಕೂಡ ನೋಡಿ ನಾನು ಈ ಥರ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ತಿದ್ದೀನಲ್ವಾ, ಸೇಮ್ ಅದೇ ಥರ ಎಲ್ಲ ಪೀಸಸ್ಗೂ ನಾವು ಈ ಥರ ಜಾಯಿಂಟನ್ನು ಮಾಡಿಕೊಂಡು ಹೋಗಬೇಕು. ಎಲ್ಲ ಜಾಯಿಂಟ್ಸ್ ನಮಗೆ ಒಂದೇ ಕಡೆ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ನಮಗೆ ಒಂದೇ ಕಡೆಗೆ ಈ ಒಂದು ಜಾಯಿಂಟ್ಸ್ ಬರಬೇಕು ಅಂತಂದರೆ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಹೇಳಿ. ಈ ಪೀಸಸ್ ಏನಿದೆ ಅದನ್ನು ನಾವು ಮೇಲ್ಗಡೆಗೆ ನಾನು ವಿಡಿಯೋದಲ್ಲಿ ಈಗ ತೋರಿಸ್ತೀನಿ ನೋಡಿ. ಸೇಮ್ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಾವು ತುಂಬ ಅಂದರೆ ಎಲ್ಲ ಕಡೆ ಕೂಡ ನಮಗೆ ಜಾಯಿಂಟ್ಸು ಒಂದೇ ಕಡೆ ಬರ್ತವೆ. ಎಲ್ಲ ಜಾಯಿಂಟ್ಸೂ ನೋಡಿ, ಎಲ್ಲ ಪೀಸಸ್ನು ಈ ಥರ ಜಾಯಿಂಟ್ ಮಾಡಿಕೊಂಡು ಹೋಗಬೇಕು. ನಾರ್ಮಲಾಗಿ ನಾವು ನಾರ್ಮಲ್ ಪೈಪಿಂಗ್ ಕೊಡಲಿ ಅಥವಾ ನೆಕ್ಗೆ ಹೆಮ್ಮಿಂಗ್ ಎಲ್ಲ ಮಾಡುವಾಗ ನಾವು ಕ್ರಾಸ್ ಪೀಸಸನ್ನು ಜಾಯಿಂಟ್ ಮಾಡ್ಕೋತೀವಲ್ವ, ಸೇಮ್ ಅದೇ ಪ್ರಾಸೆಸ್ಸಲ್ಲಿ ನಾವು ಈ ಪೀಸಸ್ನ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ, ಎಕ್ಸ್ಟ್ರಾ ಕ್ಲಾತನ್ನೆಲ್ಲನೂ ನೀಟಾಗಿ ಕಟ್ ಮಾಡ್ಕೋಬೇಕು. ಎಲ್ಲ ಎಕ್ಸ್ಟ್ರಾ ಕ್ಲಾತನ್ನು ನೀಟಾಗಿ ಕಟ್ ಮಾಡ್ಕೊಂಡು ಆದಮೇಲೆ ನೋಡಿ, ಈಗ ನಮಗೆ ಎಲ್ಲ ಜಾಯಿಂಟ್ಸು ಒಂದೇ ಕಡೆ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೋಬೇಕು. ನೋಡಿ, ನನಗೆ ಎಲ್ಲ ಜಾಯಿಂಟ್ಸು ಒಂದೇ ಕಡೆ ಈವನ್ ಆಗಿ ಇದೆ. ಈ ಥರ ನಾವು ಮಾಡುವಂಥ ಎಲ್ಲ ಜಾಯಿಂಟ್ಸ್ ನಮಗೆ ಒಂದೇ ಕಡೆ ಇದ್ದಾಗ ನಾವು ಪೈಪಿಂಗ್ ಸ್ಟಿಚ್ ಮಾಡುವಾಗ ಜಾಯಿಂಟ್ಸ್ ಎಲ್ಲ ಒಳಗಡೆಗೆ ಹೊರಟೋಗುತ್ತೆ. ನಾವು ಏನಾದರೂ ಒಂದು ಜಾಯಿಂಟು ಆ ಕಡೆ ಈ ಕಡೆ ಒಳಗಡೆ ಒಂದು ಆಚೆ ಕಡೆ ಬರೋ ಥರ ಏನಾದರೂ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಮತ್ತೆ ನಾವು ಅದನ್ನು ಬಿಚ್ಕೊಂಡು ಮತ್ತೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಪೈಪಿಂಗನ್ನು ಸ್ಟಿಚ್ ಮಾಡೋಕ್ಕಿಂತ ಮೊದಲೇ ಎಲ್ಲ ಒಂದೇ ಕಡೆ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು. ಮತ್ತು ಈ ಒಂದು ಜಾಯಿಂಟ್ಸ್ ಇದೆಯಲ್ವಾ, ಆ ಜಾಯಿಂಟ್ಸ್ ಹತ್ರ ಈ ಮೇಲ್ಗಡೆಯಿಂದ ಈ ಥರ ನೈಲಲ್ಲಿ ಸ್ವಲ್ಪ ರಬ್ ಮಾಡಬೇಕು. ನೋಡಿ, ಈ ಥರ ಎಲ್ಲ ಜಾಯಿಂಟ್ಸ್ ಮೇಲೆ ಕೂಡ ರಬ್ ಮಾಡ್ಕೋಬೇಕು. ಈ ಥರ ರಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ಒಂದು ಜಾಯಿಂಟ್ ಆಗಿರೋ ಕಡೆಗಳಲ್ಲಿ ಸ್ವಲ್ಪ ದಪ್ಪ ಥರ ಬಂದ್ಬಿಡುತ್ತೆ ಪೈಪಿಂಗು. ಆ ಥರ ದಪ್ಪ ಅನ್ನೋದು ಬರದೆ ಎಲ್ಲ ಕಡೆನೂ ಈವನ್ ಆಗಿ ಇರುತ್ತೆ.
ನೋಡಿ ಸ್ವಲ್ಪ ಎಕ್ಸ್ಟ್ರಾ ಇರುತ್ತಲ್ವಾ, ಕ್ರಾಸ್ ಆಗಿರುತ್ತಲ್ವಾ, ಈ ಕ್ರಾಸ್ ಆಗಿರೋದನ್ನ ತೆಗೆದು ಬಿಡಬೇಕು. ತೆಗೆದುಬಿಟ್ಟು ಈ ಒಂದು ಜಾಯಿಂಟ್ಸ್ ಇದೆಯಲ್ಲ, ಜಾಯಿಂಟ್ಸ್ ಇರುವಂತ ಸೈಡ್ ನಮಗೆ ಮೇಲೆ ಬರಬೇಕು. ಆ ತರ ಈ ಒಂದು ಪೈಪಿಂಗ್ ಕ್ಲಾತ್ ಅನ್ನ ನಾವು ಇಟ್ಕೊಂಡು ಒಳಗಡೆ ಥ್ರೆಡ್ ಅನ್ನ ಸೇರಿಸ್ಕೊಂಡು ಪೈಪಿಂಗ್ ಅನ್ನ ಸ್ಟಿಚ್ ಮಾಡಬೇಕಾಗುತ್ತೆ. ಈ ಒಂದು ಥ್ರೆಡ್ ನ ನಂಬರ್ ಬಂದ್ಬಿಟ್ಟು 12. ಇದು ತುಂಬಾ ಸಣ್ಣ ಸೈಜಿನ ಒಂದು ಪೈಪಿಂಗ್ ಥ್ರೆಡ್ ಆಗಿರುತ್ತೆ. ಇದಕ್ಕಿಂತ ದಪ್ಪ ಇರುವಂತದ್ದು ಕೂಡ ನಮಗೆ ಸಿಗುತ್ತೆ. ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಈ ಒಂದು ದಪ್ಪ ಇರುವಂತ ಪೈಪಿಂಗ್ ಥ್ರೆಡ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಬೆಟರು. ಯಾಕೆ ಅಂತಂದ್ರೆ ನಾವು ನೋಡಿ ಈ ಒಂದು ಪ್ರೆಷರ್ ಫೂಟರ್ ಇದೆಯಲ್ವಾ, ಈ ಪ್ರೆಷರ್ ಫೂಟರ್ ಅನ್ನ ಸಿಂಗಲ್ ಪ್ರೆಷರ್ ಫೂಟರ್ಗೆ ನಾವು ಚೇಂಜ್ ಮಾಡ್ಕೋಬೇಕು. ನೋಡಿ ಇದು ಬಂದ್ಬಿಟ್ಟು ನಮಗೆ ಸಿಂಗಲ್ ಪ್ರೆಷರ್ ಫೂಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಥ್ರೆಡ್ ಪೈಪಿಂಗ್ ಅನ್ನ ಸ್ಟಿಚ್ ಮಾಡೋಕೆ ಈ ಒಂದು ಫೂಟ್ ನಮಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ನಮಗೆ ಒಂದೇ ಕಡೆಗೆ ಈ ಒಂದು ಸ್ಟಿಚ್ ಅನ್ನೋದು ಬರುತ್ತೆ. ಇದರಲ್ಲಿ ನಮಗೆ 2 ಬರುತ್ತೆ, ಒಂದು ರೈಟ್ ಸೈಡು ಮತ್ತೆ ಇನ್ನೊಂದು ಲೆಫ್ಟ್ ಸೈಡು. ನಿಮಗೆ ಯಾವ ಕೈ ಕಡೆಗೆ ಸ್ಟಿಚ್ ಮಾಡಿ ಅಭ್ಯಾಸ ಇರುತ್ತೋ ಅಂತ ಒಂದು ಫೋಟೋನ ನೀವು ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ರೈಟ್ ಸೈಡ್ಗೆ ಬರುವಂತ ಒಂದು ಫೋಟೋನ ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಥ್ರೆಡ್ ಅನ್ನ ಈ ರೀತಿ ಒಳಗಡೆಗೆ ಹಾಕೋಬೇಕು. ಜಾಯಿಂಟ್ಸು ಮೇಲ್ಗಡೆಗೆ ಇರಬೇಕು, ಆ ಥರ ನೋಡ್ಕೊಳ್ಳಿ. ಅಂದರೆ ಸ್ಟಿಚ್ ಮಾಡಿದಾಗ ಜಾಯಿಂಟ್ಸ್ ನಮಗೆ ಒಳಗಡೆಗೆ ಹೊರಟೋಗ್ಬೇಕು. ಆ ಥರ ಫಸ್ಟಲ್ಲಿ ಈ ಥರ ಒಂದು ರಫ್ ಸ್ಟಿಚ್ ಹಾಕ್ಕೊಂಡು ಕ್ಲಾತ್ ಒಳಗಡೆ ಥ್ರೆಡನ್ನು ಲಾಕ್ ಮಾಡಿಕೊಂಡು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬರಬೇಕು. ಆ ಥರ ಪೈಪಿಂಗನ್ನು ಸ್ಟಿಚ್ ಮಾಡ್ಕೋಬೇಕು. ನಿಮ್ದೇನಾದರೂ ಚಿಕ್ಕ ಮಿಷಿನ್ ಆಗಿದ್ರೆ ಈ ಒಂದು ಕ್ಲಾತ್ ಅನ್ನೋದು ಫ್ರೀಯಾಗಿ ಮೂವ್ ಆಗಲ್ಲ. ಆವಾಗ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಎಳ್ಕೊಂಡು ನಾವು ಪೈಪಿಂಗನ್ನು ಸ್ಟಿಚ್ ಮಾಡ್ಬೋದು. ಮೂವ್ ಆಗಿಲ್ಲ ಅಂತಂದ್ರೆ ಹಿಂದ್ಗಡೆಯಿಂದ ಸ್ವಲ್ಪ ಎಳ್ಕೊಂಡು ಸ್ಟಿಚ್ ಮಾಡಿಕೊಂಡು ಹೋಗಿ. ಫುಲ್ ಕೊನೆವರೆಗೂ ಸಹ ಇದೇ ಥರ ಸ್ಟಿಚ್ ಮಾಡಿಕೊಂಡು ಬರಬೇಕು. ಯಾವುದೇ ಕಾರಣಕ್ಕೂ ಈ ಒಂದು ಸ್ಟಿಚಸ್ ಅನ್ನೋದು ಥ್ರೆಡ್ ಮೇಲೆ ಬರದೇ ಇರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮತ್ತೆ ಲೂಸ್ ಬರಬಾರ್ದು. ಲೂಸ್ ಬರ್ತಾ ಇರೋ ಥರ ಥ್ರೆಡ್ ಪಕ್ಕದಲ್ಲೇ ಸ್ವಲ್ಪ ಟೈಟ್ ಆಗಿ ಇರಬೇಕು ಪೈಪಿಂಗ್. ಆ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಫಾಸ್ಟ್ ಆಗಿ ಏನು ಇದು ಮಾಡಿದೆ, ಸ್ವಲ್ಪ ಪೇಷನ್ಸ್ ಆಗಿ ನಿಧಾನಕ್ಕೆ ಮಾಡ್ಕೊಂಡು ಹೋದರೆ ನಮಗೆ ನೀಟಾಗಿನೇ ಫಿನಿಶಿಂಗ್ ಅನ್ನೋದು ಬರುತ್ತೆ. ನಾವು ಪೈಪಿಂಗನ್ನು ಎಷ್ಟು ನೀಟಾಗಿ ರೆಡಿ ಮಾಡ್ಕೊಂಡಿರ್ತೀವೋ ನಮ್ಮ ಒಂದು ಬ್ಲೌಸ್ಗೆ ನಾವು ಸ್ಟಿಚ್ ಮಾಡಿದಾಗಲೂ ಕೂಡ ಆ ಫಿನಿಶಿಂಗ್ ಅನ್ನೋದು ಅದೇ ಥರ ಬರುತ್ತೆ. ನೋಡಿ ಈಗ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ವಾ, ಆ ಎಕ್ಸ್ಟ್ರಾ ಕ್ಲಾತನ್ನು ಒಂದು 1/4 ಇಂಚು ಅಥವಾ 1/4 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಬಿಟ್ಬಿಟ್ಟು ಉಳಿದಿರುವಂಥ ಎಲ್ಲ ಎಕ್ಸ್ಟ್ರಾ ಕ್ಲಾತನ್ನು ಕೂಡ ಈ ಥರ ಕಟ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ ಈ ಥರ ಎಲ್ಲ ನೀಟಾಗಿ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ ಮಾಡ್ಕೊಂಡು ಆದಮೇಲೆ ನಮಗೆ ಪೈಪಿಂಗ್ ಅನ್ನೋದು ಈ ಥರ ಕಾಣಿಸುತ್ತೆ. ನೋಡಿ ಸಣ್ಣದಾಗಿದೆಯಲ್ವಾ, ಈ ಥರ ನಮಗೆ ಪೈಪಿಂಗ್ ಅನ್ನೋದು ಕಾಣಿಸುತ್ತೆ. ಇವಾಗ ಈ ಪೈಪಿಂಗನ್ನು ನಾವು ಯಾವ ಥರ ಈ ಒಂದು ಕ್ಲಾತ್ ಮೇಲೆ ನಾವು ಸ್ಟಿಚ್ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಫಸ್ಟು ನಾವು ನೋಡೋಣ. ಇಲ್ಲಿ ನೋಡಿ ನಾನು ಈಗಾಗಲೇ ಬ್ಲೌಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಈ ಬ್ಲೌಸ್ಗೆ ನಾವು ಈ ಒಂದು ಲೈನಿಂಗ್ಗೆ ಏನು ಮಾಡ್ತೀವಿ, ಈ ಒಂದು ಪೈಪಿಂಗನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಲೈನಿಂಗ್ ಇದೆಯಲ್ಲ, ಈ ಲೈನಿಂಗನ್ನು ತಗೊಂಡು ಈ ಒಂದು ಫಸ್ಟ್ ಒಂದು ಹೆಡ್ಜ್ ಇದೆಯಲ್ಲ ಇದನ್ನು ತಗೊಂಡ್ಬಿಟ್ಟು ಏನು ಮಾಡ್ಕೋಬೇಕು, ಲೈನಿಂಗಲ್ಲಿ ಒಂದು 1/4 ಇಂಚು ಅಥವಾ 1/4 ಇಂಚ್ಗಿಂತ ಸ್ವಲ್ಪ ಜಾಸ್ತಿ, ಅರ್ಧ ಇಂಚು ಬೇಡ, 1/4 ಇಂಚ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಅಗಲ ಬರಬೇಕು. ಆ ಥರ ನೋಡಿಕೊಂಡು ಈ ಪೈಪಿಂಗ್ ಅನ್ನೋದು ನಮಗೆ ಹೊರಗಡೆಗೆ ಬರಬೇಕು. ಮತ್ತು ಎಕ್ಸ್ಟ್ರಾ ಕ್ಲಾತು ನಮಗೆ ಸ್ಟಿಚ್ಚಲ್ಲಿ ಹೊರಟೋಗ್ಬೇಕು. ಆ ರೀತಿ ಪೈಪಿಂಗನ್ನ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಇಲ್ಲೂ ಅಷ್ಟೇ ಈ ಒಂದು ಇದು ಏನಿದೆ ಸ್ಟಿಚ್ ಏನಿದೆ ಆ ಸ್ಟಿಚ್ ಮೇಲೇ ನಮಗೆ ಸ್ಟಿಚ್ ಅನ್ನೋದು ಬರಬೇಕು. ಮತ್ತು ಪೈಪಿಂಗನ್ನು ಈ ಥರ ಸ್ಟಿಚ್ ಮಾಡುವಾಗ ಈ ಕಾರ್ನರ್ಸ್ ಬರ್ತಾವಲ್ವ, ನಮಗೆ ಟರ್ನ್ ಆಗೋ ಕಡೆ ಇಂಥ ಕಡೆ ನಾವು ಕ್ಲಾತನ್ನು ಈ ಥರ ಟರ್ನ್ ಮಾಡಿಕೊಂಡೇ ಸ್ಟಿಚ್ ಮಾಡ್ಕೋಬೇಕು. ಪೈಪಿಂಗು ಅಷ್ಟೇ, ಕ್ಲಾತನ್ನು ಅಷ್ಟೇ, ಎರಡನ್ನೂ ಟರ್ನ್ ಮಾಡಿಕೊಂಡು
ಸ್ಟಿಚ್ ಮಾಡ್ಕೊಂಡು ಬರಬೇಕು. ಯಾವುದೇ ಕಾರಣಕ್ಕೂ ನೋಡಿ ಈ ಥರ ಎಳ್ಕೊಂಡು ನಾವು ಪೈಪಿಂಗನ್ನು ಸ್ಟಿಚ್ ಮಾಡಬಾರ್ದು. ಈ ಥರ ಎಳ್ಕೊಂಡು ಸ್ಟಿಚ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮಗೆ ಇದು ಕ್ರಾಸಾಗಿ ಕಟ್ ಮಾಡ್ಕೊಂಡಿರ್ತೀವಲ್ವ ನೆಕ್ಕು, ಸೊ ಅದು ಸ್ವಲ್ಪ ನಮಗೆ ಹಿಗ್ಗೋಗುತ್ತೆ, ಅಂದರೆ ಎಕ್ಸ್ಪೆಂಡ್ ಆಗುತ್ತೆ. ಎಕ್ಸ್ಪೆಂಡ್ ಆದಾಗ ನೆಕ್ ಅಗಲ ಆಗಿ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ನಾವು ನೆಕ್ಕನ್ನು ಯಾವ ಥರ ಕಟ್ ಮಾಡಿಕೊಂಡಿರ್ತೀವೋ ಆ್ಯಸ್ ಇಟ್ ಈಸ್ ಅದೇ ಥರ ನಾವು ಸ್ಟಿಚ್ಚನ್ನು ಸಹ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಫುಲ್ ಫಿನಿಶ್ಡ್ ಆಯ್ತಲ್ವಾ. ಈಗ ನಾವು ಸೊಂಟದ ಹತ್ರ ಕೂಡ ಪೈಪಿಂಗ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಲ್ವ, ಹಾಗಾಗಿ ಸೊಂಟದ ಹತ್ರ ಕೂಡ ನಾವು ಪೈಪಿಂಗನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಕೆಳಗಡೆಗೆ ಇಲ್ಲಿ ಸ್ವಲ್ಪ ನಮಗೆ ಬ್ಲೌಸ್ ಲೆಂತ್ ಇದ್ದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಸೈಡ್ ಜಾಯಿಂಟ್ಸಲ್ಲಿ ಆ ಕಡೆ ಈ ಕಡೆ ಕ್ಲಾತ್ ಕಾಣಿಸ್ತಾ ಇರುತ್ತೆ. ಹಂಗಾಗಿ ಇಲ್ಲಿ ನಾನು ಒಂದು ಅರ್ಧ ಇಂಚಷ್ಟು ಕ್ಲಾತನ್ನ ಈ ಥರ ಮೇಲಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸೇಮ್ ನೆಕ್ಗೆ ನಾವು ಯಾವ ಥರ ಸ್ಟಿಚ್ ಮಾಡಿದ್ವೋ ಅದೇ ಥರ ಥ್ರೆಡ್ ಪಕ್ಕದಲ್ಲೇ ಈ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಕೊನೆವರೆಗೂ ಹೋಗಬೇಕು. ನೋಡಿ ಇದು ತುಂಬಾ ಸಿಂಪಲ್ ಆಗಿರುವಂಥ ಒಂದು ಮೆಥಡು. ಬಿಗಿನರ್ಸ್ ಮಾತ್ರ ಫಸ್ಟ್ ನೀವು ಟ್ರೈ ಮಾಡಬೇಕು ಪೈಪಿಂಗ್ ಅಂತ ಅಂದರೆ ಈ ಮೆಥಡಲ್ಲಿ ಟ್ರೈ ಮಾಡಿ. ನೋಡಿ ನಮಗೆ ಈ ಥರ ಬಂದಿದೆ ಅಲ್ವಾ. ಇವಾಗ ಈ ಒಂದು ಇದನ್ನು ನಾವು ಮೇನ್ ಕ್ಲಾತ್ ಇದೆಯಲ್ಲ ಒರಿಜಿನಲ್ ಕ್ಲಾತ್, ಈ ಒರಿಜಿನಲ್ ಕ್ಲಾತ್ ಮೇಲೆ ನಾವು ಈಗ ಸ್ಟಿಚ್ ಮಾಡ್ಕೋಬೇಕು. ಒರಿಜಿನಲ್ ಕ್ಲಾತನ್ನು ಈ ರೀತಿ ರೈಟ್ ಸೈಡ್ ಏನಿದೆ ಅದು ಮೇಲಕ್ಕೆ ಬರಬೇಕು. ಆ ಥರ ಹಾಕ್ಕೊಂಡು ಅದ್ರ ಮೇಲೆ ಲೈನಿಂಗನ್ನು ನೋಡಿ ಪೈಪಿಂಗ್ ಇದೆಯಲ್ಲ ಅದು ಒಳಗಡೆಗೆ ಈ ಥರ ಹೊರಟೋಗ್ಬೇಕು. ಈ ಥರ ಹಾಕೋಬೇಕು. ಈ ಥರ ಹಾಕ್ಕೊಂಡು ಆದಮೇಲೆ ನಮಗೆ ಈ ಒಂದು ಬ್ಲೌಸಲ್ಲಿ ಈ ಒಂದು ಬಾರ್ಡರ್ ಇದೆ. ಈ ಬಾರ್ಡರ್ ಇರೋದ್ರಿಂದ ನಾವು ಫಸ್ಟ್ ಏನು ಮಾಡ್ತೀವಿ ಅಂತಂದರೆ ಕೆಳಗಡೆ ಬಾಟಮನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ಬಾಟಮನ್ನು ಸ್ಟಿಚ್ ಮಾಡ್ಕೊಂಬಿಟ್ರೆ ನಮ್ಗೆ ಏನಾಗುತ್ತೆ ಅಂತಂದರೆ ಮೇಲ್ಗಡೆಗೆ ನಾವು ಫಸ್ಟ್ ನೆಕ್ಕನ್ನು ಸ್ಟಿಚ್ ಮಾಡ್ಕೊಂಡ್ಬಿಟ್ಟ ಆದಮೇಲೆ ಬಾಟಮ್ ಹತ್ರ ಸ್ಟಿಚ್ ಮಾಡಿದ್ದೀವಿ ಅಂತಂದರೆ ನಮಗೆ ಈ ಒಂದು ಬ್ಯಾಲೆನ್ಸ್ ಆಗೋದಿಲ್ಲ. ಸೊ ಆ ಕಾರಣಕ್ಕೆ ನನಗೆ ಬಾರ್ಡರ್ ಇರೋದ್ರಿಂದ ಫಸ್ಟ್ ನಾನು ಇಲ್ಲಿ ಸೊಂಟದ ಹತ್ರ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಸೊಂಟದ ಹತ್ರ ಜಾಯಿಂಟ್ ಮಾಡ್ಕೊಂಡು ಆದಮೇಲೆ ನೆಕ್ಕನ್ನು ಜಾಯಿಂಟ್ ಮಾಡ್ತೀನಿ. ನೀವು ಅಷ್ಟೇ ಬಾರ್ಡರ್ ಬ್ಲೌಸ್ ಏನಾದರೂ ಸ್ಟಿಚ್ ಮಾಡ್ತಿದ್ದೀರಿ ಅಂತಂದರೆ ಫಸ್ಟ್ ಸೊಂಟದ ಹತ್ರ ಸ್ಟಿಚ್ ಮಾಡ್ಕೊಂಡು ಆಮೇಲೆ ನೆಕ್ಕನ್ನು ಸ್ಟಿಚ್ ಮಾಡಿ. ಇಲ್ಲಾಂದರೆ ಬಾರ್ಡರು ಸ್ವಲ್ಪ ಮೇಲೆ ಕೆಳಗೆ ಆಗೋವಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ಮತ್ತು ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಕಟ್ ಮಾಡ್ಕೊಂಡು ಆಯ್ತಲ್ವ. ಈಗ ನಾವು ಈ ಒಂದು ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕು ಅಂತಂದರೆ ಅದಕ್ಕಿಂತ ಮೊದಲು ನಾವು ಎಲ್ಲೂ ಕೂಡ ರಿಂಕಲ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಈ ಥರ ಕೈಯಿಂದ ಪ್ರೆಸ್ ಮಾಡಿಕೊಂಡು ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿಕೊಂಡು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಆಮೇಲೆ ನಾವು ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫಸ್ಟ್ ನಾವು ಸ್ಟಿಚ್ ಮಾಡಿದ್ದೀವಲ್ವ, ಆ ಸ್ಟಿಚ್ ಏನಿದೆ ಸೇಮ್ ಅದೇ ಸ್ಟಿಚ್ ಮೇಲೆ ಈ ಥರ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ನೋಡಿ ಅದೇ ಸ್ಟಿಚ್ ಮೇಲೆ ಸೇಮ್ ಅದೇ ಥರ, ಅಂದರೆ ಇಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಕ್ಲಾತನ್ನು ಎಳಿದೇನೆ ಯಾವ ಥರ ಇದೆಯೋ ಅದೇ ಥರ ಟರ್ನ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ನೋಡಿ ಸ್ಟಿಚ್ ಮಾಡಿ ಆಯಿತು. ಇವಾಗ ಈ ಒಂದು ಒಳಗಡೆ ಇರುವಂಥ ಒರಿಜಿನಲ್ ಕ್ಲಾತ್ ಏನಿದೆ ಅದನ್ನು ಒಂದು ಎಕ್ಸ್ಟ್ರಾ ಕ್ಲಾತ್ ಎಲ್ಲವನ್ನು ಕೂಡ ನೀಟಾಗಿ ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನೆಕ್ ಸುತ್ತಲೂ ಕೂಡ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ಸನ್ನು ಹಾಕ್ಕೊಂಡ್ರೆ ನಮಗೆ ಟರ್ನ್ ಮಾಡಿದಾಗ ಈ ಒಂದು ನೆಕ್ ಹತ್ರ ಹಿಡ್ಕೊಂಡಂಗೆ ಅನಿಸಲ್ಲ, ನರ್ನರಿಗೆ ಥರ ಬರಲ್ಲ, ನೀಟಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು. ಹಾಗಾಗಿ ಈ ಥರ ಕಟ್ ಮಾಡ್ಕೋಬೇಕು. ಸೇಮ್ ಅದೇ ಥರ ಈ ಒಂದು ಸೊಂಟದ ಹತ್ರ ಕೂಡ ಪೈಪಿಂಗ್ ಹಾಕಿದ್ದೀವಲ್ವ ಅಲ್ಲೂ ಕೂಡ ಕಟ್ ಮಾಡ್ಕೋಬೇಕು. ನೋಡಿ ಈಗ ಇದನ್ನು ನಾವು ಟರ್ನ್ ಮಾಡಿದಾಗ ಈ ಥರ ಟರ್ನ್ ಮಾಡ್ಕೊಂಡು ಆದಮೇಲೆ ನಮಗೆ ಪೈಪಿಂಗ್ ಅನ್ನೋದು ನೋಡಿ ಈ ಥರ ಕಾಣಿಸುತ್ತೆ. ನೋಡಿ ಈ ಥರ ಪೈಪಿಂಗ್ ಕಾಣಿಸುತ್ತೆ. ಇವಾಗ ನಾವು ಇದ್ರ ಮೇಲೆ ಬೇಕಾದರೆ ಐರನ್ ಮಾಡಿಕೊಂಡು ಹಾಗೇನೆ ಬಿಟ್ಬಿಡ್ಬೋದು. ಇಲ್ಲ ಅಂತಂದರೆ ಇಲ್ಲಿ ನಾವು ಮೇಲೆ ಒಂದು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಹೋಗ್ಬೋದು. ಇಲ್ಲಿ ನಾನು ಒಂದು ಟಾಪ್ ಸ್ಟಿಚ್ಚನ್ನು ಈ ಥರ ಹಾಕ್ತಾ ಇದ್ದೀನಿ. ಇದು ಒಂದು ನಮಗೆ ಒಂದು ಸಿಂಗಲ್ ಫೂಟ್ ಹಾಕ್ಕೊಂಡಿದ್ವಲ್ಲ, ಆ ಫೂಟ್ ಎಷ್ಟಿದೆಯೋ ಅಷ್ಟು ಅಗಲಕ್ಕೆ ಈ ಒಂದು ಸ್ಟಿಚ್ ಬಂದರೆ ಸಾಕು. ನೋಡಿ ಸುತ್ತಲೂ ಈ ಥರ ಸ್ಟಿಚ್ ಮಾಡಿಕೊಂಡು ಬರಬೇಕು.
ಇಲ್ಲೂ ಬಾಟಮಲ್ಲೂ ಅಷ್ಟೇ ಸ್ಟ್ರೈಟಾಗಿ ಈ ಥರ ಸ್ಟಿಚ್ ಮಾಡಿಕೊಂಡು ಬರಬೇಕು. ನೋಡಿ ಇಲ್ಲಿ ನಮಗೆ ಪೈಪಿಂಗ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಇಷ್ಟು ನೀಟಾಗಿ ಸಣ್ಣದಾಗಿದೆ. ಎಲ್ಲೂ ಕೂಡ ನಮಗೆ ರಿಂಕಲ್ಸ್ ಅನ್ನೋದು ಇಲ್ಲ, ಕಾರ್ನರ್ಸ್ ಅಲ್ಲೂ ಕೂಡ ನೀಟಾಗಿ ಬಂದಿದೆ, ಎಲ್ಲೂ ನುಲ್ಕೊಂಡಂಗೆ ಇಲ್ಲ. ಈಗ ನಾವು ಇದನ್ನ ಈ ಥರ ಉಲ್ಟಾ ಮಾಡಿಕೊಂಡು ಈ ಒಂದು ಲೈನಿಂಗ್ ಮತ್ತು ಮೈನ್ ಕ್ಲಾತ್ ಎರಡಕ್ಕೂ ಸೇರಿಸ್ಕೊಂಡು ಈ ಥರ ಸ್ಟಿಚ್ ಮಾಡಿಕೊಂಡು ಬರಬೇಕು. ಇತ್ತೀಚೆಗಂತೂ ಯಾರೂ ಸಹ ನಮಗೆ ನಾರ್ಮಲ್ ಪೈಪಿಂಗ್ ಬೇಕು ಅಂತ ಕೇಳ್ತಾನೆ ಇಲ್ಲ. ಪ್ರತಿಯೊಬ್ಬರು ಕೂಡ ನಮಗೆ ಥ್ರೆಡ್ ಪೈಪಿಂಗ್ ಬೇಕು ಅಂತ ಹೇಳಿಬಿಟ್ಟು ಕೇಳ್ತಾರೆ. ಥ್ರೆಡ್ ಪೈಪಿಂಗ್ ಹಾಕೋದ್ರಿಂದ ನಮಗೆ ಈ ಒಂದು ಬ್ಲೌಸ್ನ ಒಂದು ಫಿನಿಶಿಂಗ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ನಾವು ಪೈಪಿಂಗನ್ನ ಎಷ್ಟು ನೀಟಾಗಿ ಹಾಕ್ತೀವಿ ಅನ್ನೋದ್ರ ಮೇಲೆ ಈ ಒಂದು ಬ್ಲೌಸು ಅಷ್ಟು ಚೆನ್ನಾಗಿ ಬರುತ್ತೆ. ಈ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈಗ ನಾವು ಫ್ರಂಟ್ ಪಾರ್ಟಲ್ಲಿ ಈ ಒಂದು ಪೈಪಿಂಗನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ಈ ಒಂದು ಫ್ರಂಟ್ ಪಾರ್ಟನ್ನು ನಾವು ಲೈನಿಂಗ್ ಸ್ಟಿಚ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಈ ಒಂದು ನಾವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀವಿ ಅಂತಂದ್ರೂ ಕೂಡ ರೈಟ್ ಸೈಡು ಲೆಫ್ಟ್ ಸೈಡ್ ಎರಡೂ ಒಂದೇ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಈ ಥರ ನಾವು ಬ್ಯಾಕ್ ಪಾರ್ಟಲ್ಲಿ ಸ್ಟಿಚ್ ಮಾಡುವಾಗ ಯಾವ ಥರ ಸ್ಟಿಚ್ ಮಾಡಿದ್ವಿ ಸೇಮ್ ಅದೇ ಥರ ಸ್ಟಿಚ್ಚು ಥ್ರೆಡ್ ಪಕ್ಕದಲ್ಲೇ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಈ ಥರ ಸ್ಟಿಚ್ ಮಾಡಿದಾಗ ಈ ಒಂದು ನೆಕ್ ಎರಡೂ ಕೂಡ ನೋಡಿ ನಮಗೆ ಎದುರಲ್ಲಿ ಬರಬೇಕು. ಈ ಥರ ಆಪೋಸಿಟಲ್ಲಿ ನೆಕ್ ಬಂದಾಗ ಪರ್ಫೆಕ್ಟಾಗಿ ಇದೆ ಅಂತ ನೋಡಿ ಈ ಥರ ಬರಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಈಗ ಇದನ್ನು ನಾವು ಒರಿಜಿನಲ್ ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೋಬೇಕು. ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಡೆಫಿನೆಟ್ ಆಗಿ ಫಸ್ಟ್ ನೀವೇನಾದರೂ ಪೈಪಿಂಗ್ ಕಲಿತಿದ್ದೀವಿ ಅಂತಂದರೆ ಇದೇ ಮೆಥಡಲ್ಲೇ ನೀವು ಫಸ್ಟು ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳಿ. ಈ ಒಂದು ಪೈಪಿಂಗನ್ನು ನಾವು 3-4 ವಿಧದಲ್ಲಿ ಸ್ಟಿಚ್ ಮಾಡ್ತೀವಿ. ಈ ಒಂದು ಏನು ಕಟ್ ವರ್ಕ್ ಸ್ಟಿಚ್ ಮಾಡಬೇಕಾದ್ರೂ ಅಥವಾ ಬೇರೆ ಬೇರೆ ಕೆಲವೊಂದು ಪ್ಯಾಟರ್ನ್ ಬ್ಲೌಸಸನ್ನು ಸ್ಟಿಚ್ ಮಾಡಬೇಕಾದ್ರೂ ಕೂಡ ನಮಗೆ ಈ ಒಂದು ಪೈಪಿಂಗು ತುಂಬಾ ಯೂಸ್ ಆಗುತ್ತೆ. ಸೊ ಹಾಗಾಗಿ ನೀವು ಫಸ್ಟು ಪೈಪಿಂಗನ್ನು ಸ್ಟಿಚ್ ಮಾಡ್ತಾ ಇದ್ದರೆ ಡೈರೆಕ್ಟಾಗಿ ಕ್ಲಾತ್ ಮೇಲೇ ಅಂದರೆ ಕಸ್ಟಮರ್ಸ್ ಕ್ಲಾತ್ ಮೇಲೆ ನೀವು ಸ್ಟಿಚ್ ಮಾಡ್ದೇನೆ ಬೇರೆ ಯಾವುದಾದ್ರೂ ವೇಸ್ಟ್ ಕ್ಲಾತ್ ಮೇಲೆ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ಕಸ್ಟಮರ್ಸ್ ಕ್ಲಾತ್ ಮೇಲೆ ಸ್ಟಿಚ್ ಮಾಡೋದು ಬೆಟರು. ಒಂದು ಸರಿ 2 ಸರಿ ಎಲ್ಲ ನಾವು ಸ್ಟಿಚ್ ಮಾಡಿದ್ರೆ ಪೈಪಿಂಗ್ ಬರಲ್ಲ. ಪದೇ ಪದೇ ನಾವು ಸ್ಟಿಚ್ ಮಾಡ್ತಾ ಇದ್ದಾಗ ಪ್ರಾಕ್ಟೀಸ್ ಆಗುತ್ತೆ, ಆವಾಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈಗ ಇದನ್ನ ಈ ಥರ ಉಲ್ಟಾ ಮಾಡಿಕೊಂಡು ಆಗಲೇ ನಾವು ಬ್ಯಾಕ್ ಪಾರ್ಟಲ್ಲಿ ಬಂದಾಗ ಟಾಪ್ ಸ್ಟಿಚ್ ಮಾಡಿದ್ವಲ್ವಾ ಸೇಮ್ ಅದೇ ಥರ ಇಲ್ಲೂ ಕೂಡ ಟಾಪ್ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ನಿಮ್ಗೆ ಏನಾದರೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ತಪ್ಪದೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಅದರಿಂದ ನನಗೆ ಈ ಒಂದು ನೆಕ್ಸ್ಟ್ ವೀಡಿಯೋಸನ್ನು ಮಾಡೋದಕ್ಕೆ ನೀವು ಇನ್ಸ್ಪಿರೇಷನ್ ಕೊಟ್ಟ ಹಾಗೆ ಆಗುತ್ತೆ. ಮತ್ತು ನೀವು ಏನಾದರೂ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಈ ಒಂದು ಬ್ಲೌಸ್ನ ಒಂದು ಸ್ಟಿಚಿಂಗ್ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.